ಎಲ್ರಿಗೂ ಸಂಡೇ ಮಾರ್ಕೆಟ್ ಅಂದರೆ ಗೊತ್ತಿರ್ಬೋದು. ಎಲ್ಲರೂ ಏನು ಅಂದ್ಕೊಂಡಿದ್ದಾರೆ ಅಂತ ಹೇಳಿದರೆ, ಸಂಡೇ ಮಾರ್ಕೆಟು ನಮ್ಮ ಬೆಂಗಳೂರಿನಲ್ಲಿ ನಡೆಯುವಂತಹ ಹೊರಗಡೆಯಿಂದ ವಸ್ತುಗಳನ್ನೆಲ್ಲ ಕದ್ದು ಇಲ್ಲಿ ತಗೊಂಬಂದು ಸೇಲ್ ಮಾಡ್ತಾ ಇದ್ದಾರೆ. ಮತ್ತು ಸ್ಕ್ರ್ಯಾಪಲ್ಲಿರುವಂತಹ ವಸ್ತುಗಳು ಈ ರೀತಿಯಾಗಿ ಅಂದ್ಕೊಂಡಿರ್ತಾರೆ. ಈ ಕಾಣಿಸ್ತಾ ಇರುವಂತಹ ಬ್ಯಾಗ್ ಇದೆಯಲ್ಲ, ಇದು ಡೆಕತ್ಲಾನಲ್ಲಿ ಸಿಗುತ್ತೆ. 399ಇಂದನೇ ಸ್ಟಾರ್ಟ್ ಆಗುತ್ತೆ. ಬಟ್ ಇದು ಯಾವುದು ಯೂಸ್ಡ್ ಬ್ಯಾಗ್ ಅಲ್ಲ, ಇದು ಫ್ರೆಶ್ ಬ್ಯಾಗ್. ಇದು ಇಲ್ಲಿ ಸ್ಟಾರ್ಟ್ ಆಗೋದು 100 ರೂಪೀಸಿಂದ. ಆ ಒಂದು ಇನ್ಸ್ಟಾಗ್ರಾಮಲ್ಲಿ ನಿಮ್ಮ ಒಂದು ಬಿಸ್ನೆಸ್ಸನ್ನು, ಸ್ಟಾರ್ಟಪ್ಪನ್ನು ತುಂಬ ಈಸಿಯಾಗಿ ಮಾಡ್ಕೋಬೋದು. ಯಾಕೆಂತ ಹೇಳಿದರೆ, ತುಂಬ ಟ್ರಾಫಿಕ್ ಇರುವಂತಹ ಜನಗಳು ಎಂಗೇಜ್ ಆಗುವಂತಹ ಒಂದು ಪ್ಲ್ಯಾಟ್ಫಾರ್ಮ್ ಏನಾದರೂ ಇದ್ದರೆ ಅದು ಇನ್ಸ್ಟಾಗ್ರಾಮೇನೆ. ನಮ್ಮ ಬೆಂಗಳೂರಿನಲ್ಲಿ ನಡೆಯುವಂತಹ ಸಂಡೇ ಮಾರ್ಕೆಟ್ ಏನಿದೆ, ಇದ್ರ ಬಗ್ಗೆ ತೋರಿಸೋದಲ್ಲ. ಈ ಒಂದು ಸಂಡೇ ಮಾರ್ಕೆಟ್ ಇವತ್ತು ಈ ರೀತಿಯ ಕ್ರೌಡ್ ಏನಕ್ಕಾಗಿದೆ ಅಂತೇಳಿದರೆ, ಖಂಡಿತವಾಗ್ಲೂ ಇನ್ಸ್ಟಾಗ್ರಾಮಲ್ಲಿ ಯಾರೆಲ್ಲ ರೀಲ್ಸ್ ಮಾಡಿ ಇದನ್ನು ಇಷ್ಟು ವೈರಲ್ ಮಾಡಿದ್ರು ಅವರಿಂದ ಆಗಿಬಿಟ್ಟು ಬೆಳಿಗ್ಗೆ 3 ಗಂಟೆಯಿಂದ ಈ ಒಂದು ಕ್ರೌಡ್ ಸ್ಟಾರ್ಟ್ ಆಗುತ್ತೆ. ವೆಲ್ಕಮ್ ಟು ಟೇಸ್ಟ್ ಆಫ್ ಬೆಂಗಳೂರು. ಇವತ್ತಿನ ಒಂದು ಸ್ಪೆಷಲ್ ಇನ್ಫಾರ್ಮೇಟಿವ್ ವಿಡಿಯೋ ಇದೆ. ಸ್ವಲ್ಪ ಕ್ಲಿಪ್ಸ್ ಇದೆ, ನೋಡ್ಕೊಂಬನ್ನಿ. ಆಮೇಲೆ ಇವತ್ತಿನ ಕತೆ ಏನು ಅಂತ ಹೇಳ್ತೀನಿ. ಹೆಲ್ಮೆಟ್ ಇಲ್ಲದೆ ನಾನೇನು ರೋಡಲ್ಲಿ ರೈಡ್ ಮಾಡ್ತಾ ಇಲ್ಲ, ಜಸ್ಟ್ ವೀಡಿಯೋಗೋಸ್ಕರ ಸೈಡಲ್ಲಿ ಕ್ಲಿಪ್ ತಗೊಳ್ತಾ ಇದ್ದೀನಿ ಅಷ್ಟೇ. ಇನ್ನೊಂದು ವೆರಿ ಇಂಪಾರ್ಟೆಂಟ್ ಇವತ್ತಿನ ವಿಷಯ ಏನಂತ ಹೇಳಿದರೆ, ಎಲ್ರಿಗೂ ಸಂಡೇ ಮಾರ್ಕೆಟ್ ಅಂದರೆ ಗೊತ್ತಿರ್ಬೋದು. ಎಲ್ಲರೂ ಏನು ಅಂದ್ಕೊಂಡಿದ್ದಾರೆ ಅಂತ ಹೇಳಿದರೆ, ಸಂಡೇ ಮಾರ್ಕೆಟು ನಮ್ಮ ಬೆಂಗಳೂರಿನಲ್ಲಿ ನಡೆಯುವಂತಹ ವಾರದಲ್ಲಿ ಭಾನುವಾರ ದಿನ ಒಂದಿನ ನಡೆಯುವಂತಹ ಈ ಮಾರ್ಕೆಟ್ ಅಂದರೆ ಏನು ಅಂತ ಹೇಳಿದರೆ, ಹೊರಗಡೆಯಿಂದ ವಸ್ತುಗಳನ್ನೆಲ್ಲ ಕದ್ದು ಇಲ್ಲಿ ತಗೊಂಬಂದು ಸೇಲ್ ಮಾಡ್ತಾ ಇದ್ದಾರೆ. ಮತ್ತು ಸ್ಕ್ರ್ಯಾಪಲ್ಲಿರುವಂತಹ ವಸ್ತುಗಳು ಈ ರೀತಿಯಾಗಿ ಅಂದ್ಕೊಂಡಿರ್ತಾರೆ. ಆದರೆ ಆ್ಯಕ್ಚುಲಿ ಅದಲ್ಲ. ಈ ವಿಡಿಯೋದಲ್ಲಿ ನನಗೆ ಸಂಡೇ ಬಜಾರ್ ಅಥವಾ ಸಂಡೇ ಮಾರ್ಕೆಟ್ ಏನಿದೆ, ಇದು 2 ರೀತಿಯಲ್ಲಿ ನಡೆಯುತ್ತೆ. ಒಂದು ಬೆಳಿಗ್ಗೆ ಒಂದು 4 ಗಂಟೆಗೆ ಸ್ಟಾರ್ಟ್ ಆಗೋದು, ಮತ್ತು ಇನ್ನೊಂದು 10 ಗಂಟೆ ಮೇಲೆ ನಡೆಯೋದು. ನನಗೆ ಹೇಳಲಿಕ್ಕಿರೋದು ಬೆಳಿಗ್ಗೆ ಅರ್ಲಿ ಮಾರ್ನಿಂಗ್ ಸ್ಟಾರ್ಟ್ ಆಗುವಂಥದ್ದು. ಅದರಲ್ಲೂ ಆ ಒಂದು ಮಾರ್ಕೆಟು ಸೋಷಿಯಲ್ ಮೀಡಿಯಾಗಳಿಂದ ಫೇಮಸ್ ಆಗಿರೋದು, ಅದರಿಂದ ಆದಂತಹ ಬದಲಾವಣೆಗಳು, ಇದ್ರ ಬಗ್ಗೆ ಹೇಳಲಿಕ್ಕಿದೆ. ಈ ವಿಡಿಯೋನೂ ಅದೇ ಆಗಿರುತ್ತೆ. ಇವತ್ತೊಂದು ಸ್ಪೆಷಲ್ ವಿಡಿಯೋ. ಇವಾಗ ಟೈಮು ಮಾರ್ನಿಂಗ್ 5 o'clock. ನಿಮಗೆಲ್ರಿಗೂ ಬೆಂಗಳೂರಿನ ಸಂಡೇ ಮಾರ್ಕೆಟ್ ಗೊತ್ತಿರ್ಬೋದು, ಅಥವಾ ಅದಕ್ಕೆ ಇನ್ನೊಂದು ಹೆಸರು ಕೂಡ ಇದೆ, ಚೋರ್ ಬಜಾರ್ ಅಂತೇಳ್ಬಿಟ್ಟು. ಆ್ಯಕ್ಚುಲಿ ಅದಕ್ಕೆ ಹೆಸರು ಚೋರ್ ಬಜಾರ್ ಅಲ್ಲ. ಮೊದಲನೇದಾಗಿ ಸಂಡೇ ಮಾರ್ಕೆಟ್ ಅಂದರೆ ಜನ ಏನು ಅಂದ್ಕೊಂಡಿದ್ದಾರೆ ಅಂತ ಹೇಳಿದರೆ, ಈ ನಾರ್ಮಲಿ ಹೊರಗಡೆಯಿಂದ ಎಲ್ಲ ವಸ್ತುಗಳನ್ನ ಕದ್ಕೊಂಡು ಅಥವಾ ಎಲೆಕ್ಟ್ರಾನಿಕ್ಸ್ಗಳನ್ನ ಕದ್ದು, ಇಲ್ಲಾಂದರೆ ಸ್ಕ್ರ್ಯಾಪಿಂದ ತುಂಬ ಐಟಮ್ಗಳನ್ನ ಎತ್ಕೊಂಡು ಹೋಗಿ ಒಂದು ಸಂಡೇ ಅಲ್ಲಿ ಸೇಲ್ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದಾರೆ. ಇನ್ನೊಂದು ವೆರಿ ಇಂಪಾರ್ಟೆಂಟ್ ವಿಷಯ ಏನಂತ ಹೇಳಿದರೆ, ನಾನು ಈ ವಿಡಿಯೋದಲ್ಲಿ ತಿಳಿಸ್ತಾ ಇರೋದು ಪ್ರೊಡಕ್ಷನ್ ಮಾಡಿಸ್ಕೊಂಡು ಆ ಪ್ರಾಡಕ್ಟ್ಗಳನ್ನ ಬಿಟ್ಟೋಗಿ ಅದನ್ನು ತೊಗೊಂಬಂದು ಸೇಲ್ ಮಾಡ್ತಾ ಇರೋವಂಥದ್ದು. ಅದೇ ರೀತಿಯಾಗಿ ಸೋಷಿಯಲ್ ಮೀಡಿಯಾದಿಂದಾಗಿ ಇಲ್ಲಿ ಜನ ಸೇರ್ಕೊಂಡಿರೋದು, ಬಿಸ್ನೆಸ್ ಡೆವಲಪ್ ಮಾಡ್ಕೊಂಡಿರೋದು, ಈ ಒಂದು ವಿಷಯನ ಮಾತ್ರ ನಾನು ಮಾತಾಡ್ತಾ ಇದ್ದೀನಿ. ನಾನು ಯಾವುದೇ ಕಾರಣಕ್ಕೂ 1% ಕೂಡ ನೀವಿಲ್ಲಿ ಎಲೆಕ್ಟ್ರಾನಿಕ್ಸ್ ಆಗಿರ್ಬೋದು, ಯೂಸ್ಡ್ ಪ್ರಾಡಕ್ಟ್ ಆಗಿರ್ಬೋದು, ಇದನ್ನು ತಗೊಳ್ಳಿಂದ ನಾನು ರೆಕಮೆಂಡ್ ಮಾಡ್ತಾ ಇಲ್ಲ. ಖಂಡಿತವಾಗ್ಲೂ ನೀವೇನಾದರೂ ಎಲೆಕ್ಟ್ರಾನಿಕ್ಸು ಮತ್ತು ಯೂಸ್ಡ್ ಪ್ರಾಡಕ್ಟ್ಗೆ ಇಲ್ಲಿಗೆ ಬರಬೇಕು ಅಂದ್ಕೊಂಡಿದ್ರೆ ನಿಜವಾಗ್ಲೂ ಬೇಡ. ನಿಮಗೆ ಎಲೆಕ್ಟ್ರಾನಿಕ್ಸ್ಗಳಿಗೆ ನಿಮ್ಮ ಗೊತ್ತಿರುವಂತಹ ಅಥರೈಸ್ಡ್ ಜಾಗದಲ್ಲಿ ತಗೊಳ್ಳೋದೇ ತುಂಬ ಸೇಫ್ ಆಗಿರುತ್ತೆ. ಹಾಗಾಗಿಬಿಟ್ಟು ಈ ಒಂದು ಜಾಗ ಈ ರೀತಿಯ ಪ್ರಾಡಕ್ಟ್ಗಳಿಗೆ 1% ಕೂಡ ಸೇಫ್ ಅಲ್ಲ ಅಂತ ನಾನು ಹೇಳ್ತೀನಿ. ಒಬ್ಬ ರೀಟೇಲರ್ ಏನು ಮಾಡ್ತಾನೆ ಅಂತ ಹೇಳಿದರೆ, ಅವನಿಗೆ ಬೇಕಾಗಿರುವಂತಹ ಪ್ರಾಡಕ್ಟ್ಗಳು, ಇವಾಗ ಎಕ್ಸಾಂಪಲ್ ಒಂದು ಬ್ಯಾಗನ್ನು ತಗೊಂಡ್ರೆ ಅವನಿಗೆ ಬೇಕಾಗಿರುವಂತಹ ಒಂದು ಡಿಸೈನ್ನ ಅವನು ಪ್ರೊಡಕ್ಷನ್ ಮಾಡಿಸ್ಬೇಕಾಗಿರುತ್ತೆ. ಆ ಪ್ರೊಡಕ್ಷನ್ ಮಾಡಿಸ್ಲಿಕ್ಕೆ ಅವನೇನು ಮಾಡ್ತಾನೆ, ಒಂದು ಮ್ಯಾನುಫ್ಯಾಕ್ಚರರ್ ಹತ್ರ ಹೋಗ್ತಾನೆ. ಆ ಮ್ಯಾನುಫ್ಯಾಕ್ಚರರ್ ಹತ್ರ ಹೋಗ್ಬಿಟ್ಟು ಅಲ್ಲಿ ಅವನಿಗೆ ಬೇಕಾಗಿರುವಂತಹ ಬ್ಯಾಗನ್ನು ಪ್ರೊಡಕ್ಷನ್ಗೆ ಕೊಡ್ತಾನೆ. ಅಪ್ರಾಕ್ಸಿಮೇಟ್ ಒಂದು
100 ಪೀಸಸ್ ಅಂತ ಅಂದ್ಕೊಳ್ಳಿ, ಒಂದು 200 ರುಪೀಸ್ಗೆ. ಒಂದು 100 ಪೀಸಸ್ಸು 200 ರುಪೀಸ್ ಕಾಸ್ಟಿಗೆ ಅವನು ಮಾಡಿಸ್ಲಿಕ್ಕೆ ಕೊಡ್ತಾನೆ. 20,000 ರುಪೀಸ್ ಟೋಟಲ್ ಅಮೌಂಟ್ ಇರುತ್ತೆ. ಅದಕ್ಕೆ ಒಂದು 2,000 ರುಪೀಸ್ ಅಡ್ವಾನ್ಸ್ ಕೊಟ್ಬಿಟ್ಟು ಅವನು ಹೋಗಿರ್ತಾನೆ. ಬಟ್ ಕಾರಣಾಂತರಗಳಿಂದ ಅವನು ಮತ್ತೆ ಆ ಪ್ರಾಡಕ್ಟ್ಗೆ ರಿಟರ್ನ್ ಬರೋದಿಲ್ಲ. ಅಂಥ ಟೈಮಲ್ಲಿ ಈ ಪ್ರೊಡಕ್ಷನ್ ಮಾಡಿರುವಂತಹ ಪ್ರೊಡಕ್ಷನ್ ಹೌಸ್ ಏನಿದೆ ಅವ್ರಿಗೆ ಈ ಒಂದು ವಸ್ತುಗಳು ಬೇಕಾಗಿರೋದಿಲ್ಲ, ಮತ್ತು ಅವ್ರ ಕೈಯಲ್ಲಿ ದೊಡ್ಡ ಅಮೌಂಟ್ ಕಾಸ್ಟ್ ಕೂಡ ಹೋಗಿರುತ್ತೆ. ಸೊ ಇಂಥ ಒಂದು ಕಂಡೀಷನಲ್ಲಿ ಅವ್ರು ಏನು ಮಾಡ್ತಾರೆ, ಅದನ್ನು ಹೊರಗಡೆಗೆ ಈ ರೀತಿಯಾಗಿ ಸೇಲ್ ಮಾಡ್ತಾರೆ. ಅವ್ನಿಗೇನು ಕಾಸ್ಟ್ ಬಂದಿದೆ ಆ ಕಾಸ್ಟ್ಗೆ ಸ್ವಲ್ಪ ಈಕ್ವಲೆಂಟ್ ಆಗಿ ಅದನ್ನು ಸೇಲ್ ಮಾಡಲಿಕ್ಕೆ ಟ್ರೈ ಮಾಡ್ತಾನೆ. ಇದಕ್ಕೊಂದು ಉದಾಹರಣೆ ಹೇಳಬೇಕು ಅಂತ ಹೇಳಿದರೆ, ಈ ಕಾಣಿಸ್ತಾ ಇರುವಂತಹ ಬ್ಯಾಗ್ ಇದೆಯಲ್ಲ, ಇದು ಡೆಕತ್ಲಾನಲ್ಲಿ ಸಿಗುತ್ತೆ. 399ಇಂದನೇ ಸ್ಟಾರ್ಟ್ ಆಗುತ್ತೆ. ಬಟ್ ಇದು ಯಾವುದು ಯೂಸ್ಡ್ ಬ್ಯಾಗ್ ಅಲ್ಲ, ಇದು ಫ್ರೆಶ್ ಬ್ಯಾಗ್. ಇದು ಇಲ್ಲಿ ಸ್ಟಾರ್ಟ್ ಆಗೋದು 100 ರುಪೀಸಿಂದ. ಇವಾಗ ನಿಮ್ಗೆ ಗೊತ್ತಾಗಿರ್ಬೋದು ಈ ಡಿಫ್ರೆನ್ಸ್ ಏನು ಅಂತ. ನಾನು ನನ್ನ ಈ ಒಂದು ಸಣ್ಣ ವಿಡಿಯೋ ಮಾಡಲಿಕ್ಕೆ ಕಾರಣ ಏನಂತ ಹೇಳಿದರೆ, ನಮ್ಮ ಕೈಯಲ್ಲಿರುವಂತಹ ಅಥವಾ ನಮಗೆ ಒಂದು ವೆಬ್ಸೈಟ್ನ ಓಪನ್ ಮಾಡಿ ನಾವೇನಾದರೂ ಒಂದು ಬಿಸ್ನೆಸ್ ಮಾಡಬೇಕು ಅಂತ ಏನಾದರೂ ಪ್ಲ್ಯಾನ್ ಮಾಡ್ಕೊಂಡಿದ್ರೆ, ವೆಬ್ಸೈಟ್ ಮಾಡುವಂತಹ ಕೆಪಬಿಲಿಟಿ ಇಲ್ಲ, ಅದಕ್ಕೆ ಸ್ಪೆಂಡ್ ಮಾಡಲಿಕ್ಕೆ ಇವಾಗ ಇಲ್ಲ ಅಂತ ಹೇಳಿದರೆ, ಇಲ್ಲ ಒಂದು ಸ್ಟೋರ್ ಓಪನ್ ಮಾಡಲಿಕ್ಕೆ, ಒಂದು ಶೋರೂಮ್ ಓಪನ್ ಮಾಡಲಿಕ್ಕೆ ನಮ್ಮ ಹತ್ರ ಫೈನಾನ್ಷಿಯಲಿ ನಮ್ಮ ಹತ್ರ ಇಲ್ಲ ಅಂತ ಹೇಳಿದರೆ, ಒಂದು ಒಳ್ಳೆ ಸ್ಟೋರ್, ಒಂದು ಒಳ್ಳೆ ವೆಬ್ಸೈಟ್ ಇವಾಗ ಏನಾದರೂ ಇದ್ದರೆ ಅದು ಇನ್ಸ್ಟಾಗ್ರಾಮೇನೆ. ಆ ಒಂದು ಇನ್ಸ್ಟಾಗ್ರಾಮಲ್ಲಿ ನಿಮ್ಮ ಒಂದು ಬಿಸ್ನೆಸ್ಸನ್ನು, ಸ್ಟಾರ್ಟಪ್ಪನ್ನು ತುಂಬ ಈಸಿಯಾಗಿ ಮಾಡ್ಕೋಬೋದು. ಯಾಕೆಂತ ಹೇಳಿದರೆ, ತುಂಬ ಟ್ರಾಫಿಕ್ ಇರುವಂತಹ ಜನಗಳು ಎಂಗೇಜ್ ಆಗುವಂತಹ ಒಂದು ಪ್ಲ್ಯಾಟ್ಫಾರ್ಮ್ ಏನಾದರೂ ಇದ್ದರೆ ಅದು ಇನ್ಸ್ಟಾಗ್ರಾಮೇನೆ. ಇವಾಗ ಎಕ್ಸಾಂಪಲ್ ಹೇಳೋದಾದರೆ, ನೀವು ಸೆರಾಮಿಕ್ನ ಪ್ರಾಡಕ್ಟ್ಗಳು, ಈ ಮಗ್ ಥರದ್ದು ಏನಾದರೂ ನೀವು ಆನ್ಲೈನಲ್ಲಿ ಸೇಲ್ ಮಾಡಬೇಕು, ಆ ಥರ ಏನಾದರೂ ಪ್ಲ್ಯಾನಿಂಗ್ ಇದ್ದರೆ, ನಿಮಗೆಲ್ಲಾದರೂ ಹೋಲ್ಸೇಲರ್ ಗೊತ್ತಿದೆ, ಸೊ ಆ ಪ್ರಾಡಕ್ಟನ್ನು ಯಾವ ಥರ ಕಸ್ಟಮರ್ಗೆ ರೀಚ್ ಮಾಡಿಸ್ಬೇಕು ಅಂತ ಏನಾದರೂ ಇದ್ದರೆ ಖಂಡಿತವಾಗ್ಲೂ ಎಲ್ರಿಗೂ ಗೊತ್ತಿರುತ್ತೆ. ಇನ್ಸ್ಟಾಗ್ರಾಮಲ್ಲಿ ನಾವೊಂದು ರೀಲ್ ಮಾಡ್ಕೊಬೇಕು. ಸೊ ಆ ರೀಲ್ನಲ್ಲಿ ನಮ್ಮ ಪ್ರಾಡಕ್ಟ್ ಏನು, ಆ ಪ್ರಾಡಕ್ಟ್ನ ಸ್ಪೆಷಾಲಿಟಿ ಏನು, ಪ್ರೈಸ್, ಚಾಲೆಂಜಿಂಗ್ ಪ್ರೈಸ್ ಏನು ಅನ್ನೋದನ್ನು ಡೀಟೇಲ್ ಕೊಡಬೇಕು. ಇದಾದಮೇಲೆ ಬರುವಂಥದ್ದು ತುಂಬ ಸ್ಪೆಷಲ್ ರೋಲ್, ಪೇಮೆಂಟ್. ಕಸ್ಟಮರ್ ಹತ್ರ ನಾವು ಪೇಮೆಂಟ್ ಯಾವ ರೀತಿ ಇಸ್ಕೋಬೇಕು ಅಂತ. ಗೌರ್ಮೆಂಟ್ ರೂಲ್ ಪ್ರಕಾರ ಕಸ್ಟಮರ್ನ ಡೆಬಿಟ್ ಕಾರ್ಡ್ ಅಥವಾ ಕ್ರೆಡಿಟ್ ಕಾರ್ಡ್ ಪೇಮೆಂಟ್ಸ್ಗಳನ್ನ ನಮ್ಮ ಓನ್ ವೆಬ್ಸೈಟ್ ಆದರೂ ಕೂಡ ನಮಗೆ ಡೈರೆಕ್ಟಾಗಿ ತಗೊಳ್ಳುವಂಥ ಒಂದು ರೈಟ್ಸ್ ಇರೋದಿಲ್ಲ. ಅದಕ್ಕೆ ದ ಬೆಸ್ಟ್ ಆಪ್ಷನ್ ಅಂತ ಹೇಳಿದರೆ ಥರ್ಡ್ ಪಾರ್ಟಿ ಪೇಮೆಂಟ್ ಗೇಟ್ವೇಗಳು ಬರುತ್ತೆ. ರೆಸರ್ ಪೇ ಥರದ್ದು ಏನಿದೆ, ರೆಸರ್ ಪೇ ಥರ ಪೇಮೆಂಟ್ ಗೇಟ್ವೇಗಳು ಇರುತ್ತೆ. ಸೊ ಇದರಲ್ಲಿ ನಿಮಗೂ ಕಸ್ಟಮರ್ಗೂ ಡೈರೆಕ್ಟ್ ಕನೆಕ್ಟಿವಿಟಿ ಇರೋದಿಲ್ಲ. ಕಸ್ಟಮರ್ನ ಡೆಬಿಟ್ ಕಾರ್ಡ್ ಅವ್ರ ಕ್ರೆಡಿಟ್ ಕಾರ್ಡ್ ಅವ್ರ UPI ಪೇಮೆಂಟ್ಗಳನ್ನ ರೆಸರ್ ಪೇ ತೊಗೊಂಡು ಅದನ್ನು ಆ ನಂತರ ನಮಗೆ ಅದನ್ನು ಟ್ರಾನ್ಸ್ಫರ್ ಮಾಡುತ್ತೆ. ಸೊ ಇಲ್ಲಿ ಫುಲ್ ಸೆಕ್ಯೂರ್ ಆಗಿರುತ್ತೆ. ಕಸ್ಟಮರ್ ಡೀಟೇಲ್ ನಿಮ್ಮ ಕೈಗೂ ಬರೋದಿಲ್ಲ, ಮಿಸ್ಯೂಸ್ ಆಗುತ್ತೆ ಅನ್ನೋ ಒಂದು ಭಯನೂ ಇರೋದಿಲ್ಲ. ಎರಡನೇದಾಗಿ ಪೇಮೆಂಟ್ ಆದಮೇಲೆ ಕಸ್ಟಮರ್ಗೆ ಪ್ರಾಡಕ್ಟ್ಗಳನ್ನ ಯಾವ ರೀತಿ ಡೆಲಿವರಿ ಮಾಡಬೇಕು ಅಂತ. ಇವಾಗ ನೀವು ಹೊರಗಡೆ ಬೇರೆ ವೆಂಡರ್ ಲೈಕ್ ಡೈರೆಕ್ಟಾಗಿ ನೀವೇನಾದರೂ ನಿಮ್ಮ ಪ್ರಾಡಕ್ಟ್ಗಳನ್ನ ಕೊರಿಯರ್ ಮಾಡಬೇಕು ಅಂದರೆ ತುಂಬ ಕಷ್ಟ ಇದೆ. ಯಾಕಂತೇಳಿದರೆ ನೀವು ಕೊಡೋ ಒಂದು 300 ರುಪೀಸ್ ಮಗ್ಗಲ್ಲಿ ಆಲ್ಮೋಸ್ಟ್ 100 to 150 ರುಪೀಸ್ ನಿಮಗೆ ಡೆಲಿವರಿ ಚಾರ್ಜೇ ಹೋಗಿರುತ್ತೆ. ಅದಕ್ಕೆ ಸ್ವಲ್ಪ ಬೆಸ್ಟ್ ಆಪ್ಷನ್ ಅಂತ ಏನಾದರೂ ಇದ್ದರೆ ಶಿಪ್ ರಾಕೆಟ್ ಅಂತ ಇದೆ. ಇಲ್ಲಿ ಏನಾಗುತ್ತೆ, ಇವರು ಕೂಡ ಸೇಮ್ ನಿಮಗೆ ರೆಸರ್ ಪೇ ಏನು ವರ್ಕ್ ಮಾಡಿತ್ತು ಅದೇ ರೀತಿಯ ವರ್ಕ್ ಮಾಡ್ತಾರೆ. ಡೆಲಿವರಿಯ ಗೇಟ್ವೇ ಇದು. ನಿಮಗೊಂದು 4-5 ಆಪ್ಷನ್ ಕೊಡ್ತಾರೆ. ಕಡಿಮೆ ಯಾವುದಿದೆ ಆ ಒಂದು ಡೆಲಿವರಿ ಆಪ್ಷನ್ನ ನೀವು ತೊಗೊಬೋದು. ಇಲ್ಲಿ ಇನ್ನೂ ಒಂದು ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಏನಂತ ಹೇಳಿದರೆ, ಕ್ಯಾಶ್ ಆನ್ ಡೆಲಿವರಿಗಳು ಬಂದಾಗ ಏನು ಮಾಡ್ಬೋದು ಅಂತ. ಇಲ್ಲಿ ನೀವು 2 ಆಪ್ಷನ್ಗಳನ್ನ ಚೂಸ್ ಮಾಡ್ಕೋಬೋದು. ಒಂದು, ಇವಾಗ ಸದ್ಯಕ್ಕೆ ನಾವು ಕ್ಯಾಶ್ ಆನ್ ಡೆಲಿವರಿ ಕೊಟ್ಟಿಲ್ಲ ಅಂತಲೂ ಮಾಡ್ಬೋದು. ಇಲ್ಲ ಕ್ಯಾಶ್ ಆನ್ ಡೆಲಿವರಿ ಇಲ್ಲ ಅಂತ ಹೇಳಿದರೆ, ಯಾರು ಪ್ರಾಡಕ್ಟನ್ನು ಪರ್ಚೇಸ್ ಮಾಡಲ್ಲ ಅಂತ ಏನಾದರೂ ಇದ್ದರೆ, ನಿಮ್ಗೆ ಇನ್ನೊಂದು ಬೆಸ್ಟ್ ಆಪ್ಷನ್ ಅಂತ ಹೇಳಿದರೆ, ನಾನು ಇವಾಗ ಹೇಳಿದ್ನಲ್ಲ ಡೆಲಿವರಿ, ಶಿಪ್ ರಾಕೆಟ್ ಅವರೇ ನಿಮ್ಮ ಪ್ರಾಡಕ್ಟನ್ನು ಅಲ್ಲಿ ಡೆಲಿವರಿ ಕೊಡುವಾಗ ಪೇಮೆಂಟನ್ನು ಕೂಡ ಅವ್ರು ಕಲೆಕ್ಟ್ ಮಾಡ್ತಾರೆ. ಸೊ ಆ ಒಂದು ಆಪ್ಷನ್ ಕೂಡ ಇದರಲ್ಲಿರುತ್ತೆ. ಹಾಗಾಗ್ಬಿಟ್ಟು ನಿಮಗೆ ನಿಮ್ಮ ಏನಾದರೂ ಸ್ಟಾರ್ಟಪ್ ಬಿಸ್ನೆಸ್ ಏನಾದರೂ ಇದ್ದರೆ ಖಂಡಿತವಾಗ್ಲೂ ಒಂದು ಒಳ್ಳೆ ಪ್ಲಾಟ್ಫಾರ್ಮ್ ಇನ್ಸ್ಟಾಗ್ರಾಮಲ್ಲಿ ನಿಮ್ಮ ಪ್ರಾಡಕ್ಟ್ಗಳನ್ನ ಆ್ಯಡ್ ಮಾಡಿಕೊಂಡು ಈ ರೀತಿಯಾಗಿ ಡೆಲಿವರಿಗಳನ್ನ ಕೊಟ್ಟು ಸ್ಟಾರ್ಟ್ ಮಾಡ್ಬೋದು. ನೆಕ್ಸ್ಟ್ ಅದಾದಮೇಲೆ ನಿಮ್ಗೊಂದು ಒಳ್ಳೆ ವೆಬ್ಸೈಟ್ಗಳನ್ನ ನೀವು ಬೇಕಾದರೆ ಮತ್ತೆ ಡೆವಲಪ್ ಮಾಡ್ಕೊಳ್ಬೋದು. ನಾನಿವಾಗ ಮಾಡಿರುವಂತಹ ವಿಡಿಯೋದ ರೀಸನ್ ಏನಂತ ಹೇಳಿದರೆ, ನಮ್ಮ ಬೆಂಗಳೂರಿನಲ್ಲಿ ನಡೆಯುವಂತಹ ಸಂಡೇ ಮಾರ್ಕೆಟ್ ಏನಿದೆ ಇದ್ರ ಬಗ್ಗೆ ತೋರಿಸೋದಲ್ಲ. ಈ ಒಂದು ಸಂಡೇ ಮಾರ್ಕೆಟ್ ಇವತ್ತು ಈ ರೀತಿಯ ಕ್ರೌಡ್ ಏನಕ್ಕಾಗಿದೆ ಅಂತೇಳಿದರೆ, ಖಂಡಿತವಾಗ್ಲೂ ಇನ್ಸ್ಟಾಗ್ರಾಮಲ್ಲಿ ಯಾರೆಲ್ಲ ರೀಲ್ಸ್ ಮಾಡಿ ಇದನ್ನು ಇಷ್ಟು ವೈರಲ್ ಮಾಡಿದ್ರು ಅವರಿಂದ ಆಗಿಬಿಟ್ಟು ಬೆಳಿಗ್ಗೆ ಗಂಟೆಯಿಂದ ಈ ಒಂದು ಕ್ರೌಡ್ ಸ್ಟಾರ್ಟ್ ಆಗುತ್ತೆ. ನನ್ನ ವಿಡಿಯೋದ ಉದ್ದೇಶ ಏನಂತ ಹೇಳಿದರೆ, ಖಂಡಿತವಾಗ್ಲೂ ಸಂಡೇ ಮಾರ್ಕೆಟ್ ಏನು ಅನ್ನೋದನ್ನು ತೋರಿಸೋದಲ್ಲ, ನಮ್ಮ ಕೈಯಲ್ಲಿರುವಂತಹ ಸೋಷಿಯಲ್ ಮೀಡಿಯಾದ ಪವರ್ ಹೇಗಿದೆ ಅಂತ ತೋರಿಸೋದೇ ಆಗಿತ್ತು. ಖಂಡಿತವಾಗ್ಲೂ ಈ ಒಂದು ವಿಡಿಯೋದಲ್ಲಿ ಸ್ವಲ್ಪ ಇನ್ಫಾರ್ಮೇಷನ್ನ ಕೊಟ್ಟಿದ್ದೀನಿ. ನೀವೇನಾದರೂ ಸ್ಟಾರ್ಟಪ್ ಬಿಸ್ನೆಸ್ ಮಾಡಬೇಕು, ಫೈನಾನ್ಷಿಯಲ್ ಪ್ರಾಬ್ಲಮ್ ಇದೆ,
ಮತ್ತು ನೀವೇನಾದರೂ ನಿಮ್ಮ ಒಳ್ಳೆ ಪ್ರಾಡಕ್ಟ್ಗಳನ್ನ ಜನರಿಗೆ ರೀಚ್ ಮಾಡಿಸ್ಬೇಕು ಅಂತ ಏನಾದರೂ ಇದ್ದರೆ ಖಂಡಿತವಾಗ್ಲೂ ಇನ್ಸ್ಟಾಗ್ರಾಮ್ ಅನ್ನೋದು ಒಂದು ಬೆಸ್ಟ್ ಆಪ್ಷನ್. ಇದರಲ್ಲಿ ಸೆಕ್ಯೂರ್ ಕಸ್ಟಮರ್ ಹತ್ರ ಪೇಮೆಂಟ್ ಇಸ್ಕೊಳ್ಳೋದು, ನೀವು ಅಂದ್ಕೊಂಡಿರೋ ಪ್ರಾಡಕ್ಟನ್ನ ಕಸ್ಟಮರ್ಗೆ ರೀಚ್ ಮಾಡೋಕ್ಕಿರುವಂತಹ ಒಂದೆರಡು ಒಳ್ಳೆ ಪ್ಲಾಟ್ಫಾರ್ಮ್ಗಳನ್ನೂ ತಿಳಿಸಿದ್ದೀನಿ. ಖಂಡಿತವಾಗ್ಲೂ ನಿಮ್ಗೆ ಏನಾದರೂ ಮಾಡಬೇಕು ಅಂತಿದ್ದರೆ ಬೆಸ್ಟ್ ಇವಾಗಲಿಂದನೇ ಸ್ಟಾರ್ಟ್ ಮಾಡಿಬಿಡಿ. ಬೆಸ್ಟ್ ಆಫ್ ಲಕ್. ನಿಮ್ಮ ಬಿಸ್ನೆಸ್ಗೆ ಏನಾದರೂ ಆ ಥರ ಇಶ್ಯೂಸ್ ಏನಾದರೂ ಇದ್ದರೆ, ಡೌಟ್ಸ್ ಏನಾದರೂ ಇದ್ದರೆ ಖಂಡಿತವಾಗ್ಲೂ ನನಗೆ ತಿಳಿಸಿ. ನನಗೆ ಗೊತ್ತಿರೋ ರೀತಿಯಲ್ಲಿ ನಾನು ನಿಮಗೆ ಹೆಲ್ಪ್ ಮಾಡ್ತೀನಿ, ನಿಮಗೆ ಸಜೆಸ್ಟ್ ಮಾಡ್ತೀನಿ. ಈ ಒಂದು ಇನ್ಫಾರ್ಮೇಟಿವ್ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಯಿತು ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಡೌಟ್ಸ್ ಏನಾದರೂ ಇದ್ದರೆ ಖಂಡಿತವಾಗ್ಲೂ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.